ನಮಸ್ತೆ ಎಲ್ಲರಿಗೂ. ನಾನು ಆ ಮನೇಲಿದ್ದಿದ್ದ ಮರಗಳನ್ನೆಲ್ಲ ಹೊಸ ಮನೆಗೆ ಶಿಫ್ಟ್ ಮಾಡಿದ ಮೇಲೆ ಎಂಥ ಕೆಲಸ ಆಗೋಯ್ತು ಅಂತಂದರೆ, ಶಿಫ್ಟಿಂಗ್ ಮಾಡ್ತಿರ್ಬೇಕಾದ್ರೆ ನಮಗೆ ನೀರು ಹಾಕೋದೇ ಅಂದರೆ ಗಿಡಗಳನ್ನು ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ. ಸೊ ಕೆಲವೊಂದೆಲ್ಲ ಬಾಡಿ ಹೋದಂಗೆ ಆಗಿದೆ. ಇವಾಗ ಮತ್ತೆ ನೀರು ಬಿಟ್ಟರೆ ಮತ್ತೆ ಸರಿ ಹೋಗುತ್ತೆ. ಬಟ್ ಇವಾಗ ಬೇಸಿಗೆ ಅಲ್ವಾ, 2 ಟೈಮ್ ನೀರು ಬಿಡಲೇಬೇಕು. ಸೊ ನನಗಾದಷ್ಟು ನಾನು ನೀರೆಲ್ಲ ಹಾಕ್ತಾ ಇರ್ತೀನಿ. ಆವಾಗವಾಗ ಶಿಫ್ಟಿಂಗಲ್ಲಿ ಸ್ವಲ್ಪ ನೋಡ್ಕೊಳಕ್ಕಾಗಲಿಲ್ಲ. ಸೊ ಇದು ಇವಾಗ ಚೆನ್ನಾಗಿ ಬಂದಿದೆ. ಅವಾಗಿನಕ್ಕಿಂತ ಇವಾಗ ನೋಡಿದ್ರೆ ಖುಷಿಯಾಗುತ್ತೆ ನನಗೆ. ಇನ್ನೂ ಸ್ವಲ್ಪ ಪ್ಲ್ಯಾಂಟ್ಗಳೆಲ್ಲ ತರೋದಿದೆ, ಮನೆಗೆ ತರಬೇಕು. ಇದಿಷ್ಟು ನನ್ನ ಹತ್ರ ಇದ್ರ ಪ್ಲ್ಯಾಂಟ್ನ ಶಿಫ್ಟ್ ಮಾಡಿಕೊಂಡೆ. ಇದು ನಮ್ಮ ಮನೆ, ಇವಾಗ ಹೊಸ ಮನೆ. ನಿಮಗೆ ಫುಲ್ ವ್ಲಾಗ್ ಮಾಡಿ ತೋರಿಸ್ತೀನಿ ಒಂದ್ಸರಿ. ಮತ್ತು ಈ 2 ಮರಗಳು ಹಿಂದೆ ಅಂದರೆ ನಮ್ಮದು ಈಸ್ಟ್ ಸೈಡ್ ಫೇಸ್ ಇರೋದು, ನಾವು ವೆಸ್ಟ್ ಸೈಡ್ಗೆ ಎಂಟ್ರೆನ್ಸ್ ಮಾಡ್ಕೊಂಡಿದ್ದೀವಿ. ಈ 2 ಮರಗಳು ನಮಗೆ ಹಣ್ಣು ಕೊಡುತ್ತೆ ನೋಡಿ. ತುಂಬ ಸ್ವೀಟ್ ಇರುತ್ತೆ ಹಣ್ಣು. ಮಾವಿನ ಹಣ್ಣಿನ ಮರ ಇದು ನೋಡಿ. ಆಗಲೇ ಉದುರ್ತಾ ಇದೆ. ಈ ಪಕ್ಷಿ ಇದೆಲ್ಲ ಉದುರಿಸ್ತಾ ಇದೆ ನೋಡಿ. ಇದರಲ್ಲಾಗಲೇ ಎಷ್ಟೊಂದು ಇರುವೆಗಳೆಲ್ಲ ತಿಂತಾ ಇದೆ ಬಂದು. ಸೊ ಕೆಲವೊಂದು ಹಣ್ಣೆಲ್ಲ ಉದುರ್ಬಿಟ್ಟಿದೆ. ಅದು ಸೈಜೇ ಅಷ್ಟು, ತುಂಬ ಚಿಕ್ಕ ಸೈಜು. ಬಟ್ ತುಂಬ ಅಂದರೆ ತುಂಬ ಸ್ವೀಟ್ ಇರುತ್ತೆ. ಹಣ್ಣುಗಳೆಲ್ಲ ಚಿಕ್ಕದಾಗಿ ಬಿಟ್ಟಿದೆ ಆಲ್ರೆಡಿ. ನಮ್ಗೆ ಈ ವರ್ಷ ಬಿಡುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆವು. ಅದು 1 ವರ್ಷ ಬಿಟ್ಟರೆ 1 ವರ್ಷ ಬಿಡಲ್ಲ ಆ ಥರ. ಸೊ ಇದು ಈ ಥರ ಎಂಟ್ರೆನ್ಸ್ ಮಾಡ್ಕೊಂಡಿದ್ದೀವಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಇದು ನಮ್ಮ ಹಳೆ ಮನೆಯಲ್ಲಿ ಇನ್ನೂ 2-3 ಗಿಡಗಳೆಲ್ಲ ಹಾಗೆ ಇದೆ. ಅದನ್ನು ಶಿಫ್ಟ್ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು.